ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರ ಇವತ್ತು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪ್ರಚಾರವನ್ನು ಮಾಡಿದರು. ಕ್ಷೇತ್ರ ವ್ಯಾಪ್ತಿಯ ಹಲವು ವಾರ್ಡ್ಗಳಲ್ಲಿ ಕ್ಯಾಂಪೇನ್ ಮಾಡಿದ ರೇವಂತ್ ರೆಡ್ಡಿ ಮನ್ಸೂರ್ ಗೆಲ್ಲಿಸುವಂತೆ ಮನವಿ ಮಾಡಿದರು. ರೋಡ್ ಶೋಗೂ ಮುನ್ನ ರಿಪಬ್ಲಿಕ್ ಕನ್ನಡದ ಜೊತೆ ಅವರು ಮಾತಾಡಿದರು. ಮನ್ಸೂರ್ ಅಲಿ ಖಾನ್, ರೇವಂತ್ ರೆಡ್ಡಿ ಪ್ರಚಾರದಿಂದ ನಮಗೆ ಬೂಸ್ಟರ್ ಡೋಸ್ ಸಿಕ್ಕದಂಗೆ ಆಗಿದೆ ಅಂತ ಹೇಳಿದರು. ಎಲ್ಲರಿಗೂ ನನ್ನ ನಮಸ್ಕಾರ. మిత్రులారా, ఈరోజు బెంగళూరు సెంట్రల్ పార్లమెంట్ ఎన్నికల సందర్భంగా కాంగ్రెస్ పార్టీ అధ్యక్షుడు శ్రీ మల్లికార్జున్ ఖర్గే గారు, శ్రీమతి సోనియా గాంధీ గారు, ಸಿದ್ದರಾಮಯ್ಯ గారు, ಡಿ.ಕೆ. ಶಿವಕುಮಾರ್ గారు, మా ಮಿತ್ರರು ರೇವಂತ್ ರೆಡ್ಡಿ ಸಾಹೇಬ್ ಇಲ್ಲಿ ಬಂದಿರೋದು ನನಗೆ ಒಂದು ಬೆಂಬಲ. ನಾನು ನೋಡಿದ್ದೀನಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಸಾಹೇಬರು ಹೇಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ 10 ತಿಂಗಳಿನಲ್ಲಿ ಜಯ ಗಳಿಸಿದ್ದಾರೆ. ಅದಕ್ಕೆ ಒಂದು ಚಪ್ಪಾಳೆ ಎಲ್ಲ ಕೊಡಬೇಕು ರೇವಂತ್ ರೆಡ್ಡಿ ಸಾಹೇಬ್ರಿಗೆ. ನಾನು ಪ್ರಾಕ್ಟಿಕಲಿ ನೋಡಿದ್ದೀನಿ ಅವ್ರು ತೆಲಂಗಾಣ ಎಲೆಕ್ಷನ್ಸ್ ಹೇಗೆ ಮಾಡಿದ್ದಾರೆ, ಹೇಗೆ ಗೆಲ್ಲಿಸಿದ್ದಾರೆ. ಇಂಪಾಸಿಬಲ್ ಸಿಚುವೇಶನ್ನಲ್ಲಿ ಪಾಸಿಬಲ್ ಮಾಡಿರೋದು ರೇವಂತ್ ರೆಡ್ಡಿ ಸಾಹೇಬ್ರೆ. ನೀವೆಲ್ಲ ತೆಲಂಗಾಣ ಎಲೆಕ್ಷನ್ ಫಾಲೋ ಮಾಡಿದ್ದೀರ. ಇನ್ನೊಂದು ನನಗೆ ಡೆಲ್ಲಿನಲ್ಲಿ ಹೇಳಿದರು, ಮನ್ಸೂರ್ ಭಾಯ್ जब तक चुनाव नहीं लड़ते तब तक कुछ नहीं होता करके बोले थे. सो वो आपका बहुत ही एक असर पड़ा है सर उस पर. ಮತ್ತೆ ನಾನು ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಪ್ರಧಾನಿ ಮೋಡಿ ಮಾಡಿದ್ರು. ಅರಮನೆ ಮೈದಾನದಲ್ಲಿ ಭರ್ಜರಿ ಮತಬೇಟೆ ಮಾಡಿದ್ರು. ಹೇಗಿತ್ತು ಹಾಗಾದ್ರೆ ನಮೋ ಮತ ಶಿಕಾರಿ ಅಂತ ತೋರಿಸ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.